ಹಲೋ ಫ್ರೆಂಡ್ಸ್, ಬಿಳಿ ಕೂದಲು ಕಪ್ಪಾಗಲು ಮನೆಯಲ್ಲೇ ಈ ರೀತಿ ಏರ್ ಡೈನ ಪ್ರಿಪೇರ್ ಮಾಡಿ ಹಚ್ಚಿ. ಈ ರೀತಿ ಪ್ರಿಪೇರ್ಡ್ ಮಾಡಿ ಹಚ್ಕೊಳ್ಳೋದ್ರಿಂದ ಯಾವುದೇ ರೀತಿ ಏರ್ ಫಾಲ್ ಆಗೋದಿಲ್ಲ, ಏರ್ ಡ್ಯಾಮೇಜ್ ಆಗೋದಿಲ್ಲ. ನಾವು ಅಂಗಡಿಗಳಿಂದ ತಂದು ಹಚ್ಕೊಳ್ಳೋ ಕೆಮಿಕಲ್ ಡೈಗಳಿಂದ 15 ದಿನಕ್ಕೊಮ್ಮೆ ಮತ್ತೆ ಬಿಳಿ ಕೂದಲು ಬರುತ್ತೆ. ಈ ರೀತಿ ಹಚ್ಕೊಂಡ್ರೆ ಶಾಶ್ವತವಾಗಿ ಬಿಳಿ ಕೂದಲು ಕಪ್ಪಾಗುತ್ತೆ. ಈಗ ಈ ಏರ್ ಡೈನ ಪ್ರಿಪೇರ್ ಮಾಡೋದಕ್ಕೆ ಮೊದಲಿಗೆ ಪಲಾವ್ ಎಲೆ ತಗೊತಾ ಇದ್ದೀನಿ. ಹಸಿ ಪಲಾವ್ ಎಲೆ ಸಿಕ್ಕಿದ್ರೆ ಅದನ್ನೇ ತಗೋಬೋದು. ನಮ್ಮ ಹತ್ರ ಒಣಗಿರೋದಿದೆ, ನಾನು ಅದನ್ನೇ ಹಾಕ್ಕೊತಾ ಇದ್ದೀನಿ. ಈ ಪಲಾವ್ ಎಲೆ ಎಲ್ಲರ ಮನೆಯಲ್ಲಿ ಸಾಮಾನ್ಯವಾಗಿ ಇದ್ದೇ ಇರುತ್ತೆ. ನೋಡಿ ಫ್ರೆಂಡ್ಸ್, ಇದನ್ನು ಸಣ್ಣ ಸಣ್ಣಗೆ ಈ ರೀತಿ ಕಟ್ ಮಾಡಿಕೊಂಡು ಹಾಕ್ಕೋಬೇಕು. ಈ ಎಲೆ ಕೂದಲು ಬೆಳೆಯಲು, ಕೂದಲು ಕಪ್ಪಾಗಲು ತುಂಬಾ ಕೆಲಸ ಮಾಡುತ್ತೆ. ಹಾಗೆ ಇದರಲ್ಲಿ ನಾನು ಮೆಂತ್ಯ ಕಾಳು 1-2 ಸ್ಪೂನ್ ಹಾಕ್ಕೊತಾ ಇದ್ದೀನಿ. ನೆಕ್ಸ್ಟ್ ಇದರಲ್ಲಿ ದೊಡ್ಡ ಪತ್ರೆ ಎಲೆ ಸ್ವಲ್ಪ ಹಾಕ್ಕೊತಾ ಇದ್ದೀನಿ. ಅದನ್ನು ಕ್ಲೀನಾಗಿ ತೊಳ್ಕೊಂಡು ಈ ರೀತಿ ಚಿಕ್ಕದಾಗಿ ಕಟ್ ಮಾಡಿ ಇದರಲ್ಲಿ ಹಾಕ್ಕೋಬೇಕು. ಮತ್ತು ಇದರಲ್ಲಿ ಲವಂಗ 1-5-6 ಪೀಸ್ ಹಾಕ್ಕೊತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಈ ದೊಡ್ಡ ಪತ್ರೆ ಎಲೆ, ಮೆಂತ್ಯ, ಲವಂಗ ಇವು ಕೂದಲು ಬೆಳೆಯೋದಕ್ಕೆ, ಕೂದಲು ಕಪ್ಪಾಗೋದಕ್ಕೆ ತುಂಬಾ ಕೆಲಸ ಮಾಡುತ್ತೆ. ಈಗ ಇದನ್ನು ಮಿಕ್ಸಿ ಜಾರಲ್ಲಿ ಈ ರೀತಿ ಪುಡಿ ಮಾಡ್ಕೊಳ್ಳಿ. ಪುಡಿ ಮಾಡ್ಕೊಂಡಿದ್ದಾದಮೇಲೆ ಒಂದು ಪಾತ್ರೆಯಲ್ಲಿ 1-2 ಗ್ಲಾಸಷ್ಟು ನೀರು ಹಾಕ್ಕೊಂಡು, ಆ ನೀರು ಸ್ವಲ್ಪ ಬಿಸಿ ಆದಮೇಲೆ ನಾವು ತಯಾರಿಸಿಕೊಂಡಿರೋ ಪುಡಿನ ಇದರಲ್ಲಿ ಹಾಕ್ಕೊತಾ ಇದ್ದೀನಿ. ಅದು ಚೆನ್ನಾಗಿ ಒಂದು 10-15 ನಿಮಿಷ ಬಿಸಿ ಆಗಬೇಕು. 2 ಗ್ಲಾಸ್ ನೀರು 1 ಗ್ಲಾಸ್ ಆಗೋವರೆಗೂ ಬಿಸಿ ಮಾಡಿ. ಈ ರೀತಿ ಚೆನ್ನಾಗಿ ಕುದಿದಿದ್ದಾದಮೇಲೆ ಗ್ಯಾಸ್ ಫ್ಲೇಮ್ ಆಫ್ ಮಾಡಿಬಿಟ್ಟು ಈ ನೀರನ್ನು ಒಂದು ಕಪ್ಪಲ್ಲಿ ಸೋದಿಸ್ಕೊಳ್ಳೋಣ. ಸೋದಿಸ್ಕೊಂಡಿದ್ದಾದಮೇಲೆ ನಾನೀಗ ಕಬ್ಬಿಣದ ಬಾಣಲಿ ತಗೊತಾ ಇದ್ದೀನಿ. ಕಬ್ಬಿಣದ ಬಾಣಲಿನೇ ಯಾಕೆ ತಗೊತೀನಿ ಅಂದರೆ ಅದು ಒಳ್ಳೆ ಕಲರ್ ಕೊಡುತ್ತೆ. ನೋಡಿ ಫ್ರೆಂಡ್ಸ್, ಈಗ ಇಂಡಿಗೋ ಪೌಡ್ರು 2 ಸ್ಪೂನ್ ಹಾಕ್ಕೊತಾ ಇದ್ದೀನಿ. ನೀವು ನಿಮ್ಮ ಕೂದಲಿಗೆ ಎಷ್ಟು ಹಿಡಿಸುತ್ತೋ ಅಷ್ಟು ಹಾಕ್ಕೊಳ್ಳಿ. ನೆಕ್ಸ್ಟ್ ಇದರಲ್ಲಿ ನಲ್ಲಿಕಾಯಿ ಪುಡಿ 2 ಸ್ಪೂನ್ ಹಾಕ್ಕೊತಾ ಇದ್ದೀನಿ. ಈಗ ನಾವು ಸಪ್ರೇಟ್ ಮಾಡಿ ಇಟ್ಕೊಂಡಿದ್ವಲ್ಲ ಆ ನೀರು ಸ್ವಲ್ಪ ಉಗುರು ಬೆಚ್ಚಗೆ ಇರಬೇಕು. ನಾವು ಎಷ್ಟು ಬೇಕು ಅಷ್ಟು ಸ್ವಲ್ಪ ಹಾಕ್ಕೊಂಡು ಈ ರೀತಿ ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೇಕು, ಯಾವುದೇ ರೀತಿ ಗಂಟಿಲ್ದಿರ. ಈಗ ಇದನ್ನು ಒಂದು ಕ್ಯಾಪ್ ತಗೊಂಡು ಮುಚ್ಚಿಕ್ತಾ ಇದ್ದೀನಿ. ಒಂದು 2-3 ಅವರ್ಸ್ ನೆನೆಯೋಕ್ಕೆ ಬಿಟ್ಬಿಡೋಣ. 3 ಅವರ್ಸ್ ಆದಮೇಲೆ ಕ್ಯಾಪ್ ತೆಗೆದು ತೋರಿಸ್ತಾ ಇದ್ದೀನಿ ನೋಡಿ ಯಾವ ರೀತಿ ಕಪ್ಪಾಗಿದೆ ಅಂತ. ಈ ಕಪ್ಪಾಗಿರೋ ಡೈನ ಯಾವ ರೀತಿ ಹಚ್ಕೋಬೇಕಂದ್ರೆ, ನಮ್ಮ ಕೂದಲು ಯಾವುದೇ ರೀತಿ ಆಯಿಲ್ ಇರಬಾರ್ದು, ಕೂದಲಲ್ಲಿ ಡ್ರೈ ಆಗಿರಬೇಕು. ಡ್ರೈ ಆಗಿದ್ದಾಗ ಮಾತ್ರ ಹಚ್ಕೋಬೇಕು. ಆಯಿಲ್ ಇದ್ದರೆ ಅದು ಕೆಲಸ ಮಾಡೋದಿಲ್ಲ. ಬಿಳಿ ಕೂದಲು ಎಲ್ಲೆಲ್ಲಿದೆ ಅಲ್ಲಲ್ಲಿ ಕ್ಲೀನಾಗಿ ಈ ರೀತಿ ಹಚ್ಕೊಳ್ಳಿ. ಹಚ್ಕೊಂಡಿದ್ದಾದಮೇಲೆ ಅದನ್ನು 2 ಅವರ್ಸ್ ಹಾಗೆ ಬಿಡಬೇಕು. ಬಿಟ್ಟಿದ್ದಾದಮೇಲೆ ವಾಶ್ ಮಾಡ್ಕೊಳ್ಳಿ, ಬರೀ ನೀರಲ್ಲಿ ವಾಶ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಡೇ ಶಾಂಪು ಹಾಕ್ಕೊಂಡು ವಾಶ್ ಮಾಡ್ಕೋಬೋದು. ವಾಶ್ ಮಾಡ್ಕೊಂಡಿದ್ದಾದಮೇಲೆ ಯಾವ ರೀತಿ ಕಪ್ಪಾಗಿದೆ ಅಂತ ತೋರಿಸ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.